ವೆಲ್ಕಮ್ ಬ್ಯಾಕ್ ಟು ಸವಿಯೂಟ ಚಾನಲ್. ಇವತ್ತು ನಾನು ನಿಮಗೆ ಈಸಿ ಕಿಚನ್ ಟಿಪ್ಸ್ನ ಹೇಳ್ತೀನಿ. ಇಲ್ಲಿ ಶೇಂಗಾನ ಈ ಥರ ಫ್ರೈ ಮಾಡಿಕೊಂಡು ಒಂದು ಕಿಚನ್ ಟವಲ್ನಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಸಾಕು, ಎಲ್ಲ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನೀವು ಬೇರೆ ಪ್ಲೇಟ್ನಲ್ಲಿ ಅಥವಾ ಮರದಲ್ಲಿ ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಥರದ ಸ್ಪೂನ್ ತಗೊಳ್ಳಿ, ಎರಡನ್ನು. ಎಲ್ಲರ ಮನೆಯಲ್ಲೂ ಈ ಥರದ್ದು ಇರುತ್ತೆ. ಇವಾಗ ಸ್ವಲ್ಪ ಚಿಕ್ಕ ಶೇಂಗಾ ಆದರೆ ಇದಕ್ಕೆ ಹಾಕ್ಕೊಳ್ಳಿ, ಸ್ವಲ್ಪ ದೊಡ್ಡದಾದರೆ ಪಕ್ಕದಲ್ಲಿರೋ ಥರದಕ್ಕೆ ಹಾಕ್ಕೊಳ್ಬೋದು. ಈ ಥರ ಹಾಕ್ಕೊಂಡು ನಿಧಾನವಾಗಿ ಹೀಗೆ ಮಾಡಿ, ಎಲ್ಲ ಸಿಪ್ಪೆ ಕೂಡ ಕೆಳಗಡೆ ಬೀಳುತ್ತೆ. ನೋಡಿ, ಮೇಲೆ ಮಾತ್ರ ಶೇಂಗಾ ಇದೆ, ಕೆಳಗಡೆ ಸಿಪ್ಪೆ ಎಲ್ಲ ನೋಡಿ ಹೇಗೆ ಬಿದ್ದಿದೆ ಅಂತ. ನೋಡಿ, ಸಿಪ್ಪೆ ಎಲ್ಲ ನೀವು ಬೇಗ ಮಾಡ್ಕೊಳ್ಬೋದು. ಇನ್ನೊಂದು, ನೀವು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಬೇಕು ಅಂತಿದ್ರೆ ಈ ಥರ ಒಂದು ಸ್ಪೂನಲ್ಲಿ ಹೀಗೆ ಇಟ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಹಾಗೆ ನೀವು ಇದನ್ನು ರಿಂಗ್ಸ್ ಕೂಡ ಮಾಡ್ಕೊಳ್ಬೋದು. ಇದರಲ್ಲಿ ಪೊಟೆಟೊ ರಿಂಗ್ಸ್ ಎಲ್ಲ ಮಾಡ್ತೀವಲ್ಲ, ರಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಈಸಿಯಾಗುತ್ತೆ ಬೇಗ. ಈಗ ಥರ್ಡ್ ಟಿಪ್ಸ್, ಪುದೀನನ ನಾವು ಏನಾದರೂ ಮಟನ್ ಸಾಂಬಾರು ಮಾಡುವಾಗ ಅಥವಾ ಪುದೀನ ಚಟ್ನಿ ಮಾಡುವಾಗ ಜಾಸ್ತಿ ಬೇಕಾದರೆ ನಿಧಾನವಾಗಿ ಒಂದೊಂದನ್ನೇ ಕೈಯಲ್ಲಿ ಕೀಳೋದಕ್ಕಿಂತ ಈ ಥರ ಸ್ಪೂನ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಈ ಥರ ಬೇಗನೆ ಹೀಗೆ ಹಾಕಿಬಿಟ್ಟು ಮೇಲೆಯಿಂದ ಈ ಥರ ಕಡ್ಡಿನ ಹಾಕಿ ಈ ಥರ ಎಳೆಯೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ಎಲ್ಲ ಎಲೆಗಳು ಬಿಟ್ಕೊಳುತ್ತೆ, ಬೇಗನೆ ಆಗುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಕೊಟ್ಟರು ಕೂಡ ಆಟಾಡ್ಕೊಂಡು ಮಾಡಿಬಿಡ್ತಾರೆ ಈ ಥರ. ಅದೇ ರೀತಿ ಕರಿಬೇವನ್ನು ಕೂಡ ನೀವು ಮಾಡ್ಕೊಳ್ಬೋದು. ಕರಿಬೇವಂತೂ ಪಟ ಅಂತ ಬಂದುಬಿಡುತ್ತೆ. ಇದು ಕೂಡ ನಿಮಗೊಂದು ಒಳ್ಳೆ ಟಿಪ್ಸ್ ಆಯಿತು ಅಂದ್ಕೋತೀನಿ, ಗೊತ್ತಿಲ್ಲದೆ ಇರೋರಿಗೆ. ಇವಾಗ 4ನೇ ಟಿಪ್ಸ್ ನೋಡೋಣ. ಬೆಳ್ಳುಳ್ಳಿನ ಸಾಮಾನ್ಯವಾಗಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳುವಾಗ ತುಂಬಾ ಬಿಡಿಸ್ಕೊಳ್ಬೇಕಾಗತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಆ ಥರ ಮೇಲೆ ಸಿಪ್ಪೆ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ. ಹಾಗೆ ಮಟನ್ಗೆಲ್ಲ ಹಾಕುವಾಗ ಸಿಪ್ಪೆ ತೆಗಿಬೇಕಾಗತ್ತೆ. ಆ ಥರ ತೆಗೆಯೋದಕ್ಕೆ ಒಂದು ಕೈಯಿಂದ ಈ ಥರ ಮಧ್ಯ ಚಾಕುನಲ್ಲಿ ಈ ಥರ ಕಟ್ ಮಾಡಿ ತುದಿ ಭಾಗದಲ್ಲಿ ನೀವು ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಫಸ್ಟು ಆ ತಲೆ ಭಾಗ ಇರುತ್ತಲ್ಲ, ಅಲ್ಲಿಂದ ಸಿಪ್ಪೆನ ಈ ಥರ ಇಟ್ಕೊಂಡ್ಬಿಟ್ಟು ತೆಗೀರಿ, ಬೇಗನೆ ಆಗುತ್ತೆ ನಿಮಗೆ. ಸಿಂಗಲಾಗಿ ಈ ಥರ ಕಟ್ ಮಾಡ್ದೇ ನೀವು ಒಂದೊಂದೇ ಎಳೆನ ಬಿಡಿಸ್ಕೊಳ್ಳೋದಾದರೆ ತುಂಬ ಟೈಮ್ ತಗೊಳುತ್ತೆ. ಈ ಥರ ಸೆಂಟ್ರಲ್ಲಿ ಕಟ್ ಮಾಡಿ ಬುಡದಿಂದ ಈ ಥರ ಸಿಪ್ಪೆನ ತೆಗೆಯೋದ್ರಿಂದ ಬೇಗನೆ ಸಿಪ್ಪೆ ತೆಗಿಬೋದು. ಇವಾಗ ಚಾಕು ಹಳೆ ಚಾಕು ಇದ್ದರೆ ಹರಿತಾ ಇರಲಿಲ್ಲ ಅಂತಂದರೆ ನೀವು ಈ ಥರ ನೈಲ್ ಪಾಲಿಶ್ ಡಬ್ಬನ ತಗೊಂಡು ಹೀಗೆ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಕತ್ರಿ ಚೆನ್ನಾಗೇ ಅರ್ಥ ಆಗುತ್ತೆ ನೋಡಿ. ಇವಾಗ ಈ ಥರ ಸಣ್ಣ ಕತ್ರಿ ಕೂಡ ಆ ಥರ ಮಾಡ್ಕೊಳ್ಳೋದ್ರಿಂದ 4 ಫೋಲ್ಡ್ ಕೂಡ ಪೇಪರ್ನ ಮಾಡ್ಕೊಂಡು ನೀವು ಕಟ್ ಮಾಡ್ಬೋದು. ಬಟ್ಟೆನ ಕೂಡ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ. ಇದು ಕೂಡ ನಿಮಗೆ ಉಪಯೋಗ ಆಗಿದೆ ಅನ್ಕೋತೀನಿ. ಇವಾಗ ಈ ಥರ ಕೊತ್ತಂಬರಿ ಸೊಪ್ಪನ್ನು ಬೇರನ್ನು ಕಟ್ ಮಾಡಬೇಡಿ,
ನೀವು ಹೇಗೆ ತೊಗೊಂಬರ್ತೀರೋ ಹಾಗೆ ಒಂದು ಪೇಪರ್ನಲ್ಲಿ ಸುತ್ತಿಡಿ. ಯಾವುದೇ ಥರ ವಾಶ್ ಮಾಡಿ ಇಡಬೇಡಿ ಮತ್ತು ಬೇರು ಕೂಡ ತೆಗಿಬಾರ್ದು. ಈ ಥರ ಪೇಪರ್ನಲ್ಲಿ ಸುತ್ತಬಿಟ್ಟು ಆ ಎರಡೂ ಸೈಡಲ್ಲೂ ಸ್ವಲ್ಪ ಗಾಳಿ ಆಡ್ದೇ ಇರೋ ಹಾಗೆ ಈ ಥರ ಕ್ಲೋಸ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಇದನ್ನು ಹಾಕಿಡೋದ್ರಿಂದ ತುಂಬಾ ದಿನ ಚೆನ್ನಾಗಿ ಬರುತ್ತೆ ನಿಮಗೆ. ಫ್ರಿಜ್ನಲ್ಲಿ ಈ ಥರ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟು ನೋಡಿ, ನಿಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂಥೇಳಿ. ಯಾವುದೇ ಕಾರಣಕ್ಕೂ ಬೇರನ್ನು ಕಟ್ ಮಾಡಿ ನೀವು ಪೇಪರ್ನಲ್ಲಿ ಇಡಬೇಡಿ ಅಥವಾ ತೊಳೆದ್ಬಿಟ್ಟು ಇಡಬೇಡಿ. ಹಾಗೆ ಈ ಥರ ಕಟ್ಟಿ ಇಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ಅದೇ ಥರ ಕರಿಬೇವಿನ ಕೂಡ ಮಾಡ್ಕೊಳ್ಳಿ. ಕರಿಬೇವು ಕೂಡ ಫ್ರೆಶ್ ಆಗಿರುತ್ತೆ. ಈ ಥರ ಪೇಪರ್ನಲ್ಲಿ ಸುತ್ತಬಿಟ್ಟು ಆ ಒಂದು ಕವರ್ನಲ್ಲಿ ಕಟ್ಬಿಟ್ಟು